ಇರಾನ್ನಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಕೊನೆಯ ಆಟವನ್ನು ಆಡ್ತಾ ಇದ್ದಾವ? ಇಂತಹದ್ದೊಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಶುರುವಾಗಿದೆ. 2-3 ದಿನಗಳಿಂದ ಇರಾನ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ರಾಜಧಾನಿ ತೆಹರಾನಿನ ಗ್ರಾಂಡ್ ಬಜಾರ್ ವ್ಯಾಪಾರಿಗಳು ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಗೆ ಇಳಿಯುವುದರೊಂದಿಗೆ ಈ ಪ್ರತಿಭಟನೆ ಆರಂಭವಾಗಿತ್ತು. ಇರಾನಿ ರಿಯಾಲ್ ಮೌಲ್ಯದಲ್ಲಿ ಭಾರೀ ಕುಸಿತ ಆಗಿರುವುದು, ಹೆಚ್ಚಿನ ಹಣದುಬ್ಬರ, ಭ್ರಷ್ಟಾಚಾರ, ಇರಾನಿನ ಮೇಲೆ ಅಮೆರಿಕದ ಆರ್ಥಿಕ ಬಹಿಷ್ಕಾರ, ಸರ್ಕಾರದ ಆರ್ಥಿಕ ನೀತಿಗಳ ವೈಫಲ್ಯ ಇತ್ಯಾದಿಗಳ ಹೆಸರಿನಲ್ಲಿ ಈ ಪ್ರತಿಭಟನೆ ಆರಂಭ ಆಗಿದ್ದರೂ ಇದರ ಹಿಂದೆ ಇಸ್ರೇಲ್ ಕೈವಾಡ ಇದೆ ಎಂಬ ಅನುಮಾನ ಬಲವಾಗ್ತಾ ಇದೆ. ತೆಹರಾನ್ನಲ್ಲಿ ಆರಂಭವಾದ ಪ್ರತಿಭಟನೆ ಇದೀಗ ಇಸ್ಫಹಾನ್, ಹಮ್ದಾನ್, ಖುಜೆಸ್ತಾನ್ ಮುಂತಾದ ಇತರ ನಗರಗಳಿಗೂ ಹಬ್ಬಿದ್ದು ಆಡಳಿತ ಬದಲಾವಣೆಯ ಜನಚಳುವಳಿಯಾಗಿ ಮಾರ್ಪಡುವ ಸೂಚನೆ ಕಾಣಿಸ್ತಾ ಇದೆ. ಈಗಾಗಲೇ ಇರಾನಿನ ಪ್ರಮುಖ 10ಕ್ಕಿಂತಲೂ ಅಧಿಕ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಬೆಂಬಲ ಸಾರಿ ಬೀದಿಗೆ ಇಳಿದಿವೆ. ಇವರ ಜೊತೆ ನಿವೃತ್ತ ಸರ್ಕಾರಿ ಅಧಿಕಾರಿಗಳು, ಯೋಧರು ಕೂಡ ಸೇರಿಕೊಂಡಿದ್ದಾರೆ. ಆರಂಭದಲ್ಲಿ ಈ ಪ್ರತಿಭಟನೆಗೆ ಆರ್ಥಿಕ ಕುಸಿತದ ನೆಪ ಹೇಳಲಾಗಿತ್ತು. ಜನರ ಜೀವನ ವೆಚ್ಚ ದುಬಾರಿಯಾಗಿರುವುದನ್ನು ಖಂಡಿಸುವುದು ಪ್ರತಿಭಟನೆಯ ಉದ್ದೇಶ ಆಗಿತ್ತು. ಆದರೆ ಈಗ ಈ ಪ್ರತಿಭಟನೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಪ್ರತಿಭಟನಾಕಾರರು ಡೆತ್ ಟು ದಿ ಡಿಕ್ಟೇಟರ್ ಎಂದು ಇರಾನಿನ ಸರ್ವೋಚ್ಚ ನಾಯಕ ಖಾಮೆನಿ ಅವರ ವಿರುದ್ಧ ಘೋಷಣೆ ಕೂಗತೊಡಗಿದ್ದಾರೆ. ಅವರಿಗೆ ಸಾವಾಗಲಿ ಎಂದು ಆಗ್ರಹಿಸುತ್ತಿದ್ದಾರೆ. ನೈದರ್ ಗಾಜಾ ನಾರ್ ಲೆಬನಾನ್, ಐ ಗಿವ್ ಮೈ ಲೈಫ್ ಫಾರ್ ಇರಾನ್ ಮುಂತಾದ ಘೋಷಣೆಗಳನ್ನು ಪ್ರತಿಭಟನಾಕಾರರು ಕೂಗುತ್ತಿದ್ದಾರೆ. ಭದ್ರತಾ ಪಡೆಗಳ ಗುಂಡಿಗೆ ಹದಿಹರೆದ ಯುವಕರು ಬಲಿಯಾಗಿದ್ದಾರೆ. ಪ್ರತಿಭಟನಾಕಾರರು ಆಡಳಿತ ಬದಲಾವಣೆಯನ್ನು ಬಯಸುತ್ತಿದ್ದು ಇಸ್ಲಾಮಿಕ್ ರಿಪಬ್ಲಿಕ್ನ ಪತನಕ್ಕಾಗಿ ಕರೆ ನೀಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಹಳೆಯ ಪಹ್ಲವಿ ರಾಜಪ್ರಭುತ್ವದ ಮರಳುವಿಕೆಗಾಗಿ ಘೋಷಣೆಗಳು ಕೇಳಿಬಂದಿವೆ. ರೇಜ್ ಪಹ್ಲವಿ ಮತ್ತು ಲಾಂಗ್ ಲಿವ್ ದೀಶಾ ಇತ್ಯಾದಿ ಘೋಷಣೆಗಳನ್ನು ಪ್ರತಿಭಟನಾಕಾರರು ಕೂಗ್ತಾ ಇದ್ದಾರೆ. ಆದರೆ ಈ ಪ್ರತಿಭಟನೆಯ ಹಿಂದೆ ಇಸ್ರೇಲ್ ಮತ್ತು ಅಮೆರಿಕದ ಸಂಚು ಹೂಡಿದೆ ಎಂಬ ಅನುಮಾನ ದಿನೇ ದಿನೇ ಬಲವಾಗ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದರೆ ತಾನು ಮಧ್ಯ ಪ್ರವೇಶಿಸುವುದಾಗಿ ಈಗಾಗಲೇ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಬದಲಾವಣೆ ಇರಾನಿನ ಒಳಗಿನಿಂದಲೇ ಬರಬೇಕು, ಅದನ್ನು ಇರಾನಿನ ನಾಗರಿಕರೇ ಮಾಡಬೇಕು ಎಂದು ಈಗಾಗಲೇ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳಿದ್ದಾರೆ. ಇರಾನಿನ ಆಂತರಿಕ ವಿಷಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಅತಿಯಾದ ಆಸಕ್ತಿ ವಹಿಸುತ್ತಿರುವುದನ್ನು ನೋಡಿದರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಇವೆರಡೂ ಕುಮ್ಮಕ್ಕು ನೀಡುತ್ತಿರುವುದು ಸ್ಪಷ್ಟವಾಗಿದೆ. ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ತನಗೆ ಬೇಕಾದವರನ್ನು ಈ ಎರಡೂ ರಾಷ್ಟ್ರಗಳು ಆಡಳಿತ ಅಧಿಕಾರಿಗಳಾಗಿ ನೇಮಿಸಿವೆ. ಈ ಗಲ್ಫ್ ರಾಷ್ಟ್ರಗಳು ಯಾರ ತಂಟೆಗೂ ಹೋಗದೆ ತಮ್ಮ ಪಾಡಿಗೆ ತಾವು ಇರುವಂತೆ ಈ ಎರಡೂ ರಾಷ್ಟ್ರಗಳು ನೋಡಿಕೊಂಡಿವೆ. ಬಹುತೇಕ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಅಮೆರಿಕದ ಮಾತು ಕೇಳದೇ ಇರುವ ರಾಷ್ಟ್ರ ಆ ವಲಯದಲ್ಲಿ ಇದ್ದರೆ ಅದು ಇರಾನ್ ಮಾತ್ರ. ಒಂದು ವೇಳೆ ಇರಾನ್ನಲ್ಲಿ ತಾನು ಹೇಳಿದಂತೆ ಕೇಳುವ ಆಡಳಿತವನ್ನು ಸ್ಥಾಪಿಸಿದರೆ ಅಲ್ಲಿಗೆ ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ತಮ್ಮ ಕೈಗೆ ಬಂದಂತಾಗುತ್ತದೆ ಎಂಬ ಲೆಕ್ಕಾಚಾರ ಅಮೆರಿಕದ್ದು. ಹೀಗಾದರೆ ತನ್ನ ಸಾಕು ಮಗ ಇಸ್ರೇಲ್ಗೆ ಇರುವ ಏಕೈಕ ಸವಾಲು ಕೊನೆಗೊಳ್ಳುತ್ತದೆ ಎಂಬುದು ಅಮೆರಿಕಕ್ಕೆ ತಿಳಿದಿದೆ. ಪಾಕಿಸ್ತಾನದಲ್ಲೂ ಅಮೆರಿಕ ಮಾಡಿರುವುದು ಇದನ್ನೇ. ಅಮೆರಿಕದ ನೀತಿಗಳ ಬಗ್ಗೆ ಒಂದಿಷ್ಟು ಗಟ್ಟಿಯಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದ ಇಮ್ರಾನ್ ಖಾನ್ ಅವರನ್ನು ಸೆರೆಮನೆಗೆ ತಳ್ಳಿ ಸಾಮಂತ ರಾಜನಂತಿರುವ ಶರೀಫ್ ಸರ್ಕಾರವನ್ನು ತಂದು ಕೂರಿಸಿದ್ದು ಇದೇ ಅಮೆರಿಕ. ಅಂದಹಾಗೆ 1979ರಲ್ಲಿ ಇರಾನ್ನಲ್ಲಿ ನಡೆದ ಕ್ರಾಂತಿಯ ಮೊದಲು ಅಮೆರಿಕದ ಅಣತಿಯಂತೆ ಮುಹಮ್ಮದ್ ರೇಜಾ ಶಾ ಪಹ್ಲವಿ ಆಡಳಿತ ನಡೆಸ್ತಾ ಇದ್ದರು. ಅವರ ತಂದೆ 1925ರಲ್ಲಿ ಪಹ್ಲವಿ ರಾಜವಂಶದ ಆಡಳಿತವನ್ನು ಪ್ರಾರಂಭಿಸಿದರು. ಹಿಜಾಬನ್ನು ನಿಷೇಧಿಸಿ ಪಾಶ್ಚಾತ್ಯ ಉಡುಪನ್ನು ಪ್ರೋತ್ಸಾಹಿಸಿದ್ದು ಇದೇ ಪಹ್ಲವಿ ಆಡಳಿತ. 1979ರಲ್ಲಿ ಇರಾನಿಯರು ಈ ರಾಜವಂಶದ ವಿರುದ್ಧ ಸಿಡಿದೆದ್ದರು. ಶಾ ಪಹ್ಲವಿ ಯುರೋಪಿಗೆ ಓಡಿ ಹೋದರು. ಇದೀಗ ಅವರ ಮಗ ಕ್ರೌನ್ ಪ್ರಿನ್ಸ್ ರೇಜ್ ಪಹ್ಲವಿ ಇರಾನ್ನಲ್ಲಿ ಆಡಳಿತ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿದ್ದಾರೆ. ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯನ್ನು ಜಂಜಿ ಎಂದು ವಿದೇಶಿ ಮಾಧ್ಯಮಗಳು ಈಗಾಗಲೇ ಕರೆಯತೊಡಗಿವೆ. ನೇಪಾಳ ಮತ್ತು ಬಾಂಗ್ಲಾದಲ್ಲಿ ನಡೆದಂತೆ ಈ ಪ್ರತಿಭಟನೆಯು ಆಡಳಿತ ಬದಲಾವಣೆಯನ್ನು ತರಲು ಯಶಸ್ವಿಯಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಅವು ಇವೆ. ಇದಕ್ಕೆ ಬೆನ್ನೆಲುಬಾಗಿ ಅಮೆರಿಕ ಮತ್ತು ಇಸ್ರೇಲ್ ಸಕ್ರಿಯವಾಗಿವೆ.